ಎಲ್ಲರಿಗೂ ಹೇಗಿದ್ದೀರಿ? ಹಾಯ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ನಂಬಿದ್ದೀನಿ. ಇವತ್ತು ನಾನು ಏನು ವಿಡಿಯೋದಲ್ಲಿ ಹೇಗೆ ಕಾಣಿಸ್ಕೊಂಡಿದ್ದೀರಾ ಅಂತಿದ್ದೀರಾ? ನಾನು ಇವತ್ತೊಂದು ಚಿಕ್ಕದಾದಂಥ ಒಂದು ಅಡುಗೆನ ನಾನು ಮಾಡ್ತಾಯಿದ್ದೀನಿ. ಅಂದರೆ ಡೈಲಿ ಮಾಡ್ತೀನಿ, ವೀಡಿಯೋ ಮಾಡಲಿಕ್ಕೆ ಟೈಮ್ ಇಲ್ಲ, ಕಾಡು ಮಾಡಿ ಸಿಗೋದು. ಅಲ್ಲಿ ವೆರೈಟಿನ ಮಾಡ್ಕೊಂಡು ತಿನ್ಬೋದು. ರೇಟು ಇರಲ್ಲ, ಅದಕ್ಕೆ ದುಡ್ಡು ಏನು ಕಾಸ್ಟ್ಲಿ ಇರಲ್ಲ. ಏನು ಒಂದು ಡಜನ್ನಿಗೆ 20-30 ರೂಪಾಯಿ ಸಿಗುತ್ತೆ. ತಗೊಂಡು ಈ ಟೈಮಲ್ಲಿ ತಿನ್ನಬೇಕು. ಹುಳಿ ಖಾರ ಎಲ್ಲ ದೇಹಕ್ಕೆ ಹೋಗಿ ತುಂಬ ಒಳ್ಳೆಯದು. ಹಾಗಾಗಿ ಅದನ್ನು ನಾನೊಂದು ಅಡುಗೆ ಮಾಡ್ತಾ ಇದ್ದೀನಲ್ಲ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಬನ್ನಿ ಮಾಡೋಣ, ಹೇಗೆ ಮಾಡೋದು ಬನ್ನಿ ಮಾಡೋಣ. ಹೇಳಿ, ಇದು ಪುಟ್ಟದಿರುತ್ತೆ, ಪುಟ್ಟಿರುತ್ತೆ, ಸ್ವೀಟ್ ಇರುತ್ತೆ, ತುಂಬ ಹುಳಿನೂ ಇರುತ್ತೆ. ಸ್ವೀಟ್ ಜೊತೆ ಹುಳಿನೂ ಇರುತ್ತೆ. ಹಾಗೆ ಇದನ್ನು ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ನೀವು ತಿಂಗಳಗಟ್ಟಲೆ ಇಟ್ಕೊಂಡು ಚೆನ್ನಾಗಿ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇದು ಎಲ್ಲ ಕಡೆ ಸಿಗುತ್ತೆ. ಇನ್ನು ಈ ಸೀಸನ್ನೆಲ್ಲ ಎಲ್ಲ ಕಡೆ ಸಿಗುತ್ತೆ. ಬನ್ನಿ ಮಾಡೋದು, ಹೇಗೆ ಮಾಡೋದು ಬಿಡಿಸ್ಕೊಳ್ಳೋದು. ಅದು ಅಂದರೆ ನೋಡ್ಕೋಬೇಕು, ಹುಳ ಹುಪ್ಪಡಿ ಏನಾದ್ರು ಇರುತ್ತಾ ಅಂತ. ಹುಳ ಹುಪ್ಪಡಿ ಎಲ್ಲ ಹುಳ, ಅದನ್ನು ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ ನಾನು. ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಸ್ಟೀಲ್ ಪಾತ್ರೆಗೆ ಹಾಕಿದರೆ ಸೀದೋಗ್ಬಿಡುತ್ತೆ, ಹಾಗಾಗಿ ಸಿಲ್ವರ್ ಪಾತ್ರೆಗೆ ಹಾಕ್ಕೋಬೇಕು. ಆಮೇಲೆ ಇದು ನೀರು ಹಿಂಡ್ಕೋಬೋದು, ಯಾಕಂದರೆ ಎಲ್ಲ ತೊಳೆದಿದ್ದೀವಲ್ವ, ನೀಟಾಗಿ ತೊಳೆದಿರ್ತೀವಲ್ಲ, ತೊಳೆದು ಇಟ್ಟಿರ್ತಕ್ಕಂಥದ್ದು. ಹಾಗೆ ಎಲ್ಲವನ್ನು ಬಿಡಿಸಿ ಹಾಕ್ಕೊತೀನಿ ನಾನು. ಎಲ್ಲ ಚೆನ್ನಾಗಿದೆ, ಏನೂ ಹಾಳಾಗಿಲ್ಲ. ಹಾಗಾಗಿ ಎಲ್ಲವನ್ನು ಬಿಡಿಸಿ ನೋಡಿ, ಎಲ್ಲವನ್ನು ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಕಿವುಚ್ಕೋಬೇಕು. ಈ ಥರ ರಸ ಬರುತ್ತಲ್ಲ, ಕಿವುಚ್ಕೊಂಡು ಗೊರಟು ಅದರಲ್ಲೇ ಬಿಡಬೇಕು. ಈ ಥರ ಕಿವುಚ್ಕೋಬೇಕು. ಎಲ್ಲವನ್ನು ಹೀಗೆ ಕಿವುಚ್ಕೋಬೇಕು. ಕಿವುಚ್ಕೊಂಡು ಅಂದರೆ ಇದ್ರ ಒಳಗಡೆ ಎಲ್ಲ ಉಪ್ಪು ಖಾರ ಬೆಲ್ಲ ಎಲ್ಲ ಹೋಗಬೇಕು. ಸಿಹಿ ಅಂದರೆ ಬೆಲ್ಲನೂ ಹಾಕ್ತೀವಲ್ವ, ಉಪ್ಪು ಖಾರ ಎಲ್ಲ ಇದ್ರೊಳಗೆ ಹೋಗಬೇಕು. ಈ ಗೊಳ್ಳು ಒಳಗಡೆ ಹೋಗಬೇಕು. ಆವಾಗ ಈ ಗೊರಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗಾಗುತ್ತೆ ಅಂತ. ಅದು ಬೆಂದಮೇಲೆ ಇವಾಗ ಹೀಗೆ ಮಾಡಿಬಿಟ್ಟು ಸ್ವಲ್ಪ ಖಾರ ಪುಡಿ ಹಾಕ್ತಿದ್ದೀನಿ. ನಾಯಕ್ಕೆ ಉಪ್ಪು ಇದೆ ನಮ್ಮನೆ ಹತ್ರ ನೋಡಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಬೌಲು ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಇಲ್ಲ ಬೆಲ್ಲ, ಉಂಡೆ ಬೆಲ್ಲ ಇದ್ದರೆ ಅದನ್ನ ಕರಗಿಸಿ ನಿಮಗೆ ಹಾಕ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇಲ್ಲಿ ಸ್ವಲ್ಪ ಈ ಹಣ್ಣು ಹುಳಿ ಬರುತ್ತೆ ಸ್ವಲ್ಪ, ಹಾಗಾಗಿ ಕೆಲವೊಂದು ಹಣ್ಣು ಸಿಹಿ ಇರುತ್ತೆ, ಅದು ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳೋಣ, ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗುತ್ತಲ್ಲ. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇಟ್ಬಿಟ್ಟು ಗ್ಯಾಸ್ ಆನ್ ಮಾಡಿಬಿಡೋಣ. ಗ್ಯಾಸ್ ಆನ್ ಮಾಡಿದ್ದೀನಿ, ಕಾಣಿಸುತ್ತೆ ಅನ್ಕೋತೀನಿ ನೋಡಿ. ಬೇಯ್ಲಿ ಅಂದರೆ ಮಧ್ಯೆ ಕೈ ಆಡಿಸ್ತಾ ಇರಬೇಕು. ಅದು ಯಾವ ಥರ ಬರುತ್ತೆ ಆಮೇಲೆ ತೋರಿಸ್ತೀನಿ. ಒಂದು ಈ ಥರ ಕುದೀತಾ ಇದೆ. ಯಾವಾಗ ಕೈ ಆಡ್ತಾ ಇದ್ದೀವಿ. ಸ್ವಲ್ಪ ಕುದ್ಮೇಲೆ ಸಣ್ಣ ಸಿಮ್ಮಲ್ಲಿಟ್ಟು ಕುದಿಸೋಣ. ಒಂಚೂರು ಅಂದರೆ ಗಟ್ಟಿಯಾಗಿದೆಯಲ್ಲ, ತಳ ಹಿಡಿದ್ಬಿಡುತ್ತೆ ಅಂತ. ಇದಕ್ಕೆ ನೀವು ಎಳ್ಳು, ಜೀರಿಗೆ, ನೀರು ಎಲ್ಲ ಹಾಕ್ಕೋಬೋದು. ನಾನೇನು ಹಾಕೋಲ್ಲ, ಅಷ್ಟೇ ಹಾಕಿದ್ದೀನಿ. ಏನು ತೋರಿಸ್ತಲ್ಲ ಅಷ್ಟೇ. ಸಿಮ್ಮಲ್ಲಿ ಇಟ್ಬಿಡೋಣ, ಸ್ವಲ್ಪ ಹೊತ್ತು ಕುದೀಲಿ. ಹಾಗೆ ನೋಡಿ, ಆರಿದ್ದು ಸಾಕು. ಇಷ್ಟು ಗಟ್ಟಿಯಾಗಿದೆಯಲ್ಲ, ಇದು ಆರಿದ್ಮೇಲೆ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿಯಾಗುತ್ತೆ. ನಿಮಗೊಂದು ಅರ್ಧ ತಾಸು ಬಿಟ್ಟು ತೋರಿಸ್ತೀನಿ. ಇಷ್ಟೇ. ಊಟದ ಜೊತೆ ಅಂತೂ ಸೂಪರ್. ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಎಂಥ ಊಟ ಹೋಗುತ್ತೆ ಗೊತ್ತಾ. ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿದರೆ ನಿಮಗೆ ಡ್ರೈ ಕಾಣಿಸುತ್ತೆ, ಅದ್ರ ಒಳಗಡೆ
ಅಂದರೆ ಗೊರಟು ಒಳಗಡೆ ಪಲ್ಪು ತುಂಬಿಕೊಂಡಿರುತ್ತೆ. ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಊಟ ಸೇರಲ್ಲ, ಶೀತ ಆಗಿದೆ, ಬಾಯೆಲ್ಲ ಸಪ್ಪೆ ಆಗಿದೆ ಅನ್ನೋರು ಇದನ್ನು ಒಂದು ಗೊರಟನ್ನು ಊಟದ ಜೊತೆಗೆ ಇಟ್ಕೊಂಡ್ರೆ ಉಪ್ಪಿನಕಾಯಿನೂ ಬೇಡ, ಯಾವ ಗೊಜ್ಜು ಚಟ್ನಿ ಏನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಯಾವ ಪಲ್ಯನೂ ಬೇಡ. ಹೇಗೆ ಅದ್ರ ಪಲ್ಪ್ ಹೇಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸೂಪರಾಗಿತ್ತು. ನಾನು ತಿಂದು ನೋಡಿದೆ. ವಿಡಿಯೋ ಲೈಕ್ ಆದರೆ ಇಷ್ಟ.